ಏನ್ ಮಾಡೋಣ ಚಂದ್ರಿಕಾ? ಏನಾದ್ರೂ ಮಾಡಿ ಚಾಣಕ್ಯನ್ ಪರ್ಸಲ್ಲಿರೋ ಫೋಟೋನ ಎತ್ಕೋಬೇಕು ಪೌಡ್ರು. ಹಾ, ಪರ್ಸಲ್ಲಿರೋ ಫೋಟೋನ ಎತ್ಕೊಳ್ಳೋದಕ್ಕಿಂತ ಪರ್ಸ್ ಎತ್ಕೊಳ್ಳೋದು ಬೆಟರ್ ಅಲ್ವಾ? ಪರ್ಸನ್ನೇ ಎತ್ಕೋತಿರೋ ಫೋಟೋನೇ ಎತ್ಕೋತಿರೋ ನಿಮ್ಮಿಷ್ಟ. ತಕ್ಷಣ ಆ ಕೆಲ್ಸ ಆಗ್ಬೇಕು, ಇಲ್ಲ ಅಂದ್ರೆ ಆ ನಿತ್ಯ ನಮ್ಮನ್ನ ಕಿತ್ತು ತಿಂತಾಳೆ. ಯಾರು? ಇನ್ಯಾರು? ಪಾಪಿ ಚಿರಾಯು ಅಂತ ಅವಳೇ ಮಾಡ್ತಿದ್ದಾಳೆ. ಅಮ್ಮ ನಿತ್ಯ, ಈಗಷ್ಟೇ ಊರಿಗೆ ಬಂದ್ವಮ್ಮ. ಮನೆ ಒಳಗ್ ಕಾಲಿಡ್ತಿದ್ವಿ, ನೀನ್ ಫೋನ್ ಮಾಡ್ದೆ. ಮನೆಗೆ ಕಾಲಿಟ್ಟೆ, ಅಡಿಗೆ ಮನೆಯಲ್ಲಿ ಕೈ ಇಟ್ಟೆ, ಬೆಡ್ರೂಮ್ ಅಲ್ಲಿ ಕಾಲಿಟ್ಟೆ, ಇದೆಲ್ಲ ನನಗ್ ಬೇಕಾಗಿರೋದು. ಚಾಣಕ್ಯ ಹತ್ರ ಇರೋ ಫೋಟೋನ ತಗೊಂಡ್ರ ಇಲ್ವಾ? ಅದೇ ಕೆಲ್ಸದಲ್ಲಿದೀವಮ್ಮ. ತಕ್ಷಣ ಫೋಟೋನ ತಗೊಳ್ಳಿ, ಲೇಟ್ ಮಾಡಬೇಡಿ. ಆ ಫೋಟೋನ ದಿವ್ಯಾ ನೋಡಿದ್ಲು, ನಿಮ್ ಫೋಟೋಗೆ ಹಾರ ಹಾಕ್ತೀನಿ. ಗೊತ್ತಮ್ಮ, ತಕ್ಷಣ ಪ್ರಯತ್ನ ಶುರು ಮಾಡ್ತೀವಿ. ಪ್ರಯತ್ನ ಅಲ್ಲ, ಫಲ ಬೇಕು ನಂಗೆ. ಇನ್ನೊಂದು 1 hour ಅಲ್ಲಿ ಆ ಫೋಟೋ ನನ್ನ ಕೈಯಲ್ಲಿರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ, ಇಡ್ತೀನಿ. ಅಯ್ಯಯ್ಯೋ, ಈ ಮನೆಯಿಂದ ಆ ಮನೆಗೆ ಹೋಗೋದಕ್ಕೆ 1 ಗಂಟೆ ಬೇಕಾಗುತ್ತೆ. ಫೋಟೋ ಯಾವಾಗ ತಗೊಳ್ಳೋದು? ಅವಳಿಗೆ ಟೈಮ್ ಇಲ್ವಾ ಏನು? ನಿತ್ಯ ವಿಷಯ ನಿಮಗ್ ಗೊತ್ತಿರೋದೇ ಅಲ್ವಾ ಪೌಡ್ರು? ಅವಳೇನಾದ್ರೂ ಅನ್ಕೊಂಡ್ರೆ ಸುಮ್ನೆ ಇರಲ್ಲ. ಆ ವಿಷಯ ನನ್ಗೂ ಕೂಡ ಗೊತ್ತು. ಆ ಫೋಟೋ ನನ್ ಪರ್ಸಲ್ಲಿ ಇದೆಯಾ? ಆ ಚಾಣಕ್ಯನ ಪರ್ಸಲ್ಲಿ ಇದೆ. ಹೋಗಿ ಆ ಪರ್ಸ್ ತಗೊಂಬನ್ನಿ. ಯಾರು? ನಾನಾ? ಇಲ್ಲ ಅಂದ್ರೆ ನಾನಾ? ಗಂಡಸ್ರು ಪರ್ಸ್ ಎತ್ಕೊಂಡ್ ಬಾ ಅಂತ ಹೆಂಗಸ್ರಿಗೆ ಹೇಳ್ತಾರ ಯಾರಾದ್ರೂ? ಇಂಥ ಕಾರಣಗಳನ್ನ ನಿಮ್ಮಂತ ಹೆಂಗಸರು ಚೆನ್ನಾಗಿ ಹೇಳ್ತಾರೆ ಕಣೆ. ಆ ಪರ್ಸನ್ ಹೇಗೆ ಎತ್ಕೊಂಡು ಬರೋದೆ? ಏನ್ ಪೌಡ್ರು, ಇಷ್ಟು ಚಿಕ್ಕ ಕೆಲ್ಸ ಕೂಡ ಮಾಡಕ್ಕಾಗಲ್ವಾ? ನಾನೇನಾದ್ರೂ ಜೇಬ್ಗಳನ್ನ ಪರ್ಸು ಗಿರ್ಸು ಎತ್ಕೊಂಡು ಬರೋದಕ್ಕೆ? ನೀವೇನ್ ದೊಡ್ಡದಾಗ್ ಕಷ್ಟ ಪಡ್ಬೇಕಾಗಿರೋ ಅಗತ್ಯ ಇಲ್ಲ. ಚಾಣಕ್ಯ ಈಗಷ್ಟೇ ಮನೆಗ್ ಬಂದಿದ್ದಾನಲ್ವಾ, ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ ಒಳಗಡೆ ಹೋಗ್ತಾನೆ. ನೀವ್ ಆ ಬೆಡ್ರೂಮ್ಗೆ ಹೋಗಿ ಹ್ಯಾಂಗರ್ ಅಲ್ಲಿ ನೇತಾಕಿರೋ ಪ್ಯಾಂಟ್ ಒಳಗಿಂದ ಪರ್ಸ್ ತಗೊಂಡ್ ಬಂದ್ಬಿಡಿ, ಅಷ್ಟೇ ಅಲ್ವಾ? ಹೇಳೋದಕ್ಕೆ ಇಷ್ಟೇ ಕಣೆ, ಮಾಡೋದಕ್ಕೆ ಎಷ್ಟಿರತ್ತೆ? ನಮಗ್ 1 ಗಂಟೆ ಟೈಮ್ ಇದೆ ಪೌಡ್ರು, ಬೇಗ ಹೋಗಿ. ಬಂದ್ರಾ? ಪರ್ಸ್ ತಂದ್ರಾ? ಏನೇ ತರೋದು? ಏನು ತರ್ಲಿಲ್ಲ. ಮತ್ತೆ ಏನಾಯ್ತ್ರಿ? ಚಾಣಕ್ಯ ಹೊರಗಡೆ ಬಂದ, ಕೇಶವ ಒಳಗಡೆ ಬಂದ. ಇಷ್ಟು ಬೆಳಗ್ಗೆ ಅವನ್ ಯಾಕೆ ಬಂದ? ಅವನ್ಗೆ ಬೇರೆ ಕೆಲಸ ಏನಿದೆ ದರಿದ್ರದವನ್ಗೆ? ನಮ್ ಕೆಲ್ಸನ ಹಾಳು ಮಾಡೋದು ಬಿಟ್ಟು. ಅಷ್ಟಕ್ಕೂ ನೀವು ಪರ್ಸ್ ಹುಡುಕದ್ರಾ ಇಲ್ವಾ? ಹುಡ್ಕೋ ಟೈಮ್ ಅನ್ನ ಅವ್ನು ನನ್ಗೆ ಎಲ್ಲಿ ಕೊಟ್ಟು ಸತ್ನೆ. ನಿತ್ಯ ಕೂಡ ನಮಗ್ ಜಾಸ್ತಿ ಟೈಮ್ ಕೊಡ್ಲಿಲ್ಲ, ಇವಾಗ ಏನ್ ಮಾಡೋದು? ಅದ್ನೇ ಯೋಚನೆ ಮಾಡ್ತಿದ್ದೀನಿ. ಪರ್ಸ್ ಪ್ಯಾಂಟಲ್ಲೂ ಇಲ್ಲ, ಶರ್ಟ್ ಜೇಬಲ್ಲೂ ಇಲ್ಲ. ಸೂಟ್ ಕೇಸಲ್ಲಿ ಇದೆಯೋನೋ ಅಂತ ಹುಡುಕ್ತಿದ್ರೆ ಅವನು ಬಂದ. ಹೌದು, ದಿವ್ಯಗೆ ಡೌಟ್ ಬಂದಿಲ್ಲ ಅಲ್ವಾ? ನನಗೇನ್ ಗೊತ್ತು? ಅವಳನ್ನ ಮುದುಕಿ ರೂಮ್ ಒಳಗಡೆ ಕಳ್ಸಿ ನಾನು ಇಲ್ಲಿಗೆ ಬಂದೆ. ಅಜ್ಜಿ ಕರೆದ್ರಂತೆ? ಇಲ್ಲ ಅಮ್ಮ. ಮತ್ತೆ ನೀವ್ ಕರೆದ್ರಿ ಅಂತ ಅಜ್ಜಿ ಹೇಳಿದ್ರು. ಚಂದ್ರಿಕಾ ಯಾಕೆ ಹಾಗೆ ಹೇಳಿದ್ಲು? ಯಾಕೆ ಹೇಳಿದ್ಲೋ ಏನೋ, ಯಾವಾಗ್ಲೂ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರಮ್ಮ. ಮೊದ್ಲೇ ಅವಳ ಕಣ್ಣು, ಕಿವಿ, ಬಾಯಿ ಒಳ್ಳೇದಲ್ಲ. ಕೇಶವ, ನೀನ್ ಯಾವಾಗ ಬಂದೆ? ಈಗಷ್ಟೇ ದಿವ್ಯಮ್ಮ. ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಈಗಷ್ಟೇ ರಾಮಕೃಷ್ಣ ಅವರು ನಿಮ್ ರೂಮಲ್ಲಿ ನಿಮ್ ಬ್ಯಾಗ್ನೆಲ್ಲ ಹುಡುಕ್ತಾ ಇದ್ರು. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಬಾಯಿಗೆ ಬಂದಾಗೆಲ್ಲ ಉತ್ತರ ಕೊಡ್ತಾ ಇದ್ರು. ಆಗ್ಲೇ ಚಂದ್ರಿಕಾ ಅಜ್ಜಿ ಕರೀತಿದ್ದಾಳೆ ಅಂತ ಸುಳ್ಳು ಹೇಳಿ ನನ್ನ ರೂಮಿಂದ ಹೊರಗಡೆ ಕರ್ಸಿದ್ದು ಇದಕ್ಕೆ ಎಂತಾಯ್ತು? ಮಾಡ್ತೀನಿ ಅವರಿಗೆ. ದಿವ್ಯನ ಕರೆದಿಲ್ಲ ಅಂತ ಆ ಮುದುಕಿ ಹೇಳಿರ್ತಾಳೆ. ನಾನ್ ರೂಮಲ್ಲಿ ಹುಡುಕಿರೋ ವಿಷಯನೂ ಕೂಡ ಕೇಶವ ದಿವ್ಯಗೆ ಹೇಳಿರ್ತಾನೆ. ಇವಾಗ ಹೇಗ್ ಚಂದ್ರಿಕಾ? ಹಾಗೆ ಹೇಳಿದ್ರೆ ಮಾತ್ರ ದಿವ್ಯಾ ನಮ್ಮ ಮೇಲೆ ದಾಳಿ ಮಾಡೋದ್ ಖಾಯಮ್ಮು. ಅಜ್ಜಿ, ತಾತ, ಭಗವಂತ, ಇನ್ನೂ ಯಾಕಪ್ಪ ನಮ್ಮನ್ನ ಪರೀಕ್ಷೆ ಮಾಡ್ತಿದ್ಯಾ?
ಪಾಪ ಚಿಕ್ಕ ಹುಡುಗಿ ಎಷ್ಟು ಕಷ್ಟ ಪಡ್ತಿದ್ದಾಳೆ. ತಲೆಮಾರಿನ ಶಾಪ ವಿಮೋಚನೆ ಆಗ್ಬೇಕು ಅಂತ, ಪ್ರಾಣ ಉಳಿಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ಲು. ನಿನ್ಗಿನ್ನೂ ಕರುಣೆ ಬರ್ಲಿಲ್ವಾ? ಆ ವಾರಸ್ದಾರಿ ಎಲ್ಲಿದ್ದಾರೆ ಅಂತ ತೋರ್ಸಪ್ಪ. ಇಲ್ಲಿವರೆಗೂ ದಾರಿ ತೋರ್ಸಿದ್ಯಾ, ಈ ದಾರಿನ ಮತ್ತೆ ಮುಚ್ಚಕ್ ಹೋಗ್ಬೇಡ. ನನ್ ಜೀವ ಹೋಗೋಷ್ಟ್ರಲ್ಲಿ ಈ ಶಾಪನ ನಿಲ್ಸು ತಂದೆ. ಏನು ಇನ್ನು ಯೋಚನೆ ಮಾಡ್ತಾನೆ ಇದ್ಯಾ? ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಇನ್ನೀನ್ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪುಣ್ಯ ಬರಲ್ಲ. ನೀನ್ ಮಾಡ್ತಿರೋ ಮೋಸನೇ ಪಾಪ ಆಗಿ ಶಾಪ ಆಗಿ. ಓ ಶಿಟ್, ಛೇ, ಪರ್ಸೆಲ್ಲ ಒದ್ದೆ ಆಗೋಯ್ತಲ್ಲ. ಸ್ವಲ್ಪ ಫ್ಯಾನ್ ಆನ್ ಮಾಡು.